ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆನೆ ಎದ್ದು ಮನೇಲಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ಟಿಫನ್ ಕೂಡ ತಿಂದ್ವಿ. ಅದಾದ್ಮೇಲೆ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿಬಿಟ್ಟು ನಾವು ಅಮ್ಮ ಮನೆಗೆ ಹೊರಟಿದ್ದೀವಿ. ಬಿಕಾಸ್ ನಾಳೆ ಒಂದು ಸ್ವಲ್ಪ ಕೆಲಸ ಇತ್ತು ಅಮ್ಮ ಮನೆ ಹತ್ರ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿದ್ವಿ. ಅದಾದ್ಮೇಲೆ ಪೆಟ್ರೋಲ್ ಖಾಲಿ ಆಗಿತ್ತು, ಸೊ ಎಲ್ಲಾನು ಹಾಕಿಸ್ಕೊಂಡು ಸ್ವಲ್ಪ ತಿಂಡಿ ಆಗಿರ್ಬೋದು, ಎಲೆ ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಎಲ್ಲಾನು ತಗೊಂಡು ಇವಾಗ ಹೊರಟ್ವಿ. ಇವತ್ತು ಮ್ಯಾಚ್ ಬೇರೆ ಇತ್ತ, ಹಾಗಾಗಿ ಬುಜ್ಜಿ ಬೇಬಿ ಮಲ್ಕೊಂಡ್ಬಿಟ್ಟಿದ್ದ. ಸೊ ಫೋನಲ್ಲೂ ಕಾರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ ನಾನು. ಹಾಗೆ ನಮ್ಮ ಕಾರಲ್ಲೂ ಕೂಡ ಬರತ್ತೆ ಅಂತ ಹೇಳಿದ್ರು ಹಸ್ಬೆಂಡು. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಹಾಕೊಂಡು ನೋಡ್ತಾ ಇದೀವಿ. ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಅದೆಲ್ಲ ಆದ್ಮೇಲೆ ಅಮ್ಮ ಮನೆಗೆ ಕೂಡ ಬಂದ್ವಿ. ಬಂದಿದ ತಕ್ಷಣ ಅಮ್ಮ ಮಕ್ಳನ್ನೆಲ್ಲ ಅಮ್ಮನ ಹತ್ರ ಬಿಟ್ಬಿಟ್ಟು ನಾನು ಹಸ್ಬೆಂಡು ಹೊರಡ್ಬೇಕಾಗಿತ್ತು. ಹಸ್ಬೆಂಡ್ಗೆ ಹೊರಗಡೆ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ನಮ್ಮ ಅತ್ತೆ ಕೂಡ ಬಂದಿದ್ರು. ಎಲ್ಲಾರನ್ನೂ ಅಮ್ಮ ಮನೇಲಿ ಬಿಟ್ಬಿಟ್ಟು ಇವಾಗ ನಾನು ಹಸ್ಬೆಂಡು ಹೊರಟ್ವಿ. ಅಲ್ಲಿ ಹೋಗಿ ಹಸ್ಬೆಂಡ್ ಏನೇನು ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ರು. ನಾನು ನನ್ನ ಪಾಡಿಗೆ ನಾನು ಕುತ್ಕೊಂಡು ಸುಮ್ಮನೆ ಓಡಾಡ್ಕೊಂಡಿದ್ದೆ. ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗೋಗಿತ್ತು, ಕತ್ಲೆ ಕೂಡ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಹಾಗೆ ಅಮ್ಮ ಹೂವೆಲ್ಲ ತಗೊಂಡ್ ಬಂದಿಟ್ಟಿದ್ರು, ಅದನ್ನ ಸ್ವಲ್ಪ ಕಟ್ಟಬೇಕಾಗಿತ್ತು. ಅದನ್ನ ಕಟ್ಟೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ನ. ಅಷ್ಟರಲ್ಲಿ ಭದ್ರಾವತಿಯಿಂದ ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಎಲ್ಲ ಬಂದ್ರು. ಫುಲ್ ಖುಷಿ ಆಗೋಯ್ತು. ನನಗೆ ಗೊತ್ತೇ ಇದ್ದಿದ್ದಿಲ್ಲ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಸಡನ್ ಆಗಿ ಬಂದಿದ್ ನೋಡಿ ಫುಲ್ ಖುಷಿ ಆಗೋಯ್ತು. ಅಂಡ್ ಅಜ್ಜಿ ಹೇಳ್ತಾ ಇದ್ರು, ನೋಡ್ದಾಗ ಮಾತ್ರ ಮಾತಾಡಿಸ್ತೀರಾ, ಫೋನ್ ಮಾಡಲ್ಲ ಒಂದು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳಿ ಎಲ್ಲಾರ ಹತ್ರನೂ ಮಾತಾಡ್ಸ್ಕೊಂಡು ಕುತ್ಕೊಂಡಿದ್ವಿ. ಆಮೇಲೆ ಅಡ್ಗೆ ಎಲ್ಲ ಆಯ್ತಾ. ಸೊ ಊಟ ಎಲ್ಲ ಮಾಡ್ಕೊಂಡು ಬುಜ್ಜಿ ಬೇಬಿ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕೂತಿದ್ವಿ. ಅವನು ನಾವ್ ಹೇಗೆ ಎಕ್ಸ್ಪ್ರೆಷನ್ ಮಾಡ್ತೀವೋ ಹಾಗೆ ಮಾಡ್ತಾ ಇದ್ದ. ನನ್ನ ತಮ್ಮನ ಹೆಂಡತಿ ಕೂಡ ಹಾಗೆ ಹೇಳ್ಕೊಡ್ತಾ ಇದ್ಲು. ಎಲ್ಲಾರು ಮಾತಾಡ್ಕೊಂಡು ಕೂತಿದ್ವಾ. ಕರೆಂಟ್ ಹೋಗ್ಬಿಡ್ತು, ಸೊ ಹಾಗಾಗಿ ಹೊರಗಡೆ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.